ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗದ 49 ಮತ್ತು 50ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳಿದ ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತ. ಅಂದರೆ ನೀನು ಕರ್ಮದ ಬಗ್ಗೆ ಮಾತ್ರ ಅಧಿಕಾರ, ನೀನು ಕೆಲಸ ಮಾಡೋದ್ರ ಬಗ್ಗೆ ಮಾತ್ರ ನಿನಗೆ ಅಧಿಕಾರವೇ ಹೊರತು ಕರ್ಮದ ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಶ್ರೀಕೃಷ್ಣ ಹಿಂದೆ ಹೇಳ್ಕೊಂಬಂದ. ಕರ್ಮಕಾಂಡ ಅಂದ್ರೇನು, ಕರ್ಮಯೋಗ ಅಂದ್ರೇನು ಅಂತ ಹೇಳಿದ್ರು. ಕರ್ಮವನ್ನು ಯೋಗದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಕರ್ಮವನ್ನು ಬರೀ ಫಲಾಪೇಕ್ಷೆ ಇಟ್ಕೊಂಡು ಮಾಡಬೇಡ, ಯೋಗದ ರೀತಿಯಲ್ಲಿ ಮಾಡು. ಅದು ನಿನಗೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ಫಲ ನಿನಗೆ ತಾನಾಗ್ತಾನೇ ಬರುತ್ತೆ. ಈ ಕರ್ಮ ಮಾಡಬೇಕಾದ್ರೆ ಫಲದ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ನ ಕರ್ಮ ಸರಿಯಾಗಲ್ಲ, ನಿನ್ನ ಕೆಲಸ ಸರಿಯಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದೇ ರೀತಿ ಮುಂದೆ ವರಿಸ್ತಾ 49ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದೂರೇಣ ಹ್ಯವರ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಚ ಕೃಪಣ ಫಲಹೇತವಃ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ಕಾಮ್ಯ ಕರ್ಮ ಕಾಮದ ಆಸೆಯಿಂದ ಮಾಡುವ ಕೆಲಸ ತುಂಬ ಅಲ್ಪವಾದ್ದು, ತೀರಾ ಅಲ್ಪವಾದದ್ದು. ಆದರೆ ಕರ್ಮ ಮಾಡದೇ ಇರೋದಕ್ಕಿಂತ ಪರವಾಗಿಲ್ಲ. ಆದರೆ ಕರ್ಮದ ಆಸೆ ಇಟ್ಕೊಂಡು, ಫಲದ ಆಸೆ ಇಟ್ಕೊಂಡು ಮಾಡೋ ಕರ್ಮ ತುಂಬ ಚಿಕ್ಕದದು. ಆದರೆ ಸಮತ್ವ ಬುದ್ಧಿಯಿಂದ ಮಾಡುವಂತಹ ಕರ್ಮ ಇದೆಯಲ್ಲ, ಅದು ತುಂಬ ಹೆಚ್ಚಿನ ಒಳ್ಳೆಯ ಕೆಲಸ. ಸತ್ವ ಬುದ್ಧಿಯಿಂದ ಮಾಡುವಂತಹ ಕೆಲಸ ತುಂಬ ಒಳ್ಳೆಯದು. ನೀನು ಯಾವಾಗಲೂ ಅದೇ ರೀತಿಯಲ್ಲಿ ಮಾಡ್ಬೋದು. ಈ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ, ಈ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ, ಈ ಕೆಲಸ ಇದು ಹಾಗೆ, ಈ ಕೆಲಸ ಇದು ಮಾಡೋದ್ರಿಂದ ಇಷ್ಟು ಫಲ ಬರುತ್ತೆ ಅಂತ ತಿಳ್ಕೊಂಡು ನೀನು ಮಾಡೋದು ಹೇಗಪ್ಪ ಅಂದರೆ, ಹಸು ತನ್ನನ್ನು ಒಂದು ಗೂಟಕ್ಕೆ ಅದೇ ಹೋಗಿ ಕಟ್ಟಿಸ್ಕೊಳ್ಳುತ್ತೆ. ಕಟ್ಟು ಅಂತ ಹಾಕಿರೋ ಹಸುಗಳು ಕಟ್ಟು ಅಂತ ಹೇಳಿ ಅದರ ಸುತ್ತಾ ಇರುತ್ತೆ. ಅದಕ್ಕೆ ಅದಷ್ಟೇ ಪರಿಧಿ. ನಮಗೆ ಕೆಲಸ ಮಾಡಿದ್ರೆ ಇಷ್ಟು ಬರುತ್ತೆ ಅನ್ನೋದೇ ಅಷ್ಟೇ ಪರಿಧಿ ನಮಗಾಗ್ಬಿಡುತ್ತೆ. ಆ ಥರ ಮಾಡಿದ್ರೋದ್ರಿಂದ ನಿನ್ನ ಒಂದು ವಿಶಾಲವಾದ ಒಂದು ಪರಿಧಿಯನ್ನು ನೀನು ಕಳ್ಕೋತೀಯ. ನೀನು ಕರ್ಮದ ಫಲದ ಆಸೆಯನ್ನು ಬಿಟ್ಟು ಮಾಡಿದ್ರೆ ಇನ್ನೂ ಹೆಚ್ಚಿನದು ಸಿಗತ್ತೆ. ಬಟ್ ನಿನಗೆ ಅದು ಗೊತ್ತಾಗ್ತಾ ಇಲ್ಲ. ಆ ಸುಖದ ಬಗ್ಗೆ ಯೋಚನೆ ಮಾಡದೆ ಅವಾಗಿನ ಒಂದು ಸಿಗುವಂತಹ ಒಂದು ಅಲ್ಪ ಸುಖಕ್ಕೆ ನೀನು ಮಾರು ಹೋಗ್ಬಿಡ್ತೀಯ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಒಂದು ಲಿಮಿಟ್ಗೆ ನೀನೇ ಸಿಕ್ಕಾಕೊಂಡ್ಬಿಡ್ತೀಯ. ಯಾವಾಗ ಕರ್ಮ ಫಲದ ಬಗ್ಗೆ ಯೋಚನೆ ಮಾಡ್ತೀಯೋ ಆವಾಗ ನೀನು ಒಂದು ಪರಿಧಿಯಲ್ಲಿ ಬಂಧಿತನಾಗ್ಬಿಡ್ತೀಯ ಅಂತ ಹೇಳ್ತಾನೆ. ಪರಿಧಿಯಿಂದ ಬಂಧಿತನಾಗಬೇಡ, ಅದಕ್ಕಿಂತ ಮುಂದೆ ಯೋಚನೆ ಮಾಡು. ಒಂದು ಉದಾಹರಣೆ ಹೇಳ್ತಾನೆ ಶ್ರೀಕೃಷ್ಣ. ಇದಕ್ಕೆ ಧರ್ಮರಾಜ ಅವನ ಅಧಿಕಾರವನ್ನೆಲ್ಲ ಮುಗಿಸಿದ ಮೇಲೆ ಸ್ವರ್ಗಾರೋಹಣ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದ ತಕ್ಷಣ ಅಲ್ಲಿ ದುರ್ಯೋಧನಾದಿಗಳೆಲ್ಲ ಇರ್ತಾರೆ. ದುರ್ಯೋಧನ, ಕರ್ಣ, ಭೀಷ್ಮ, ದ್ರೋಣ ಎಲ್ಲ ಇರ್ತಾರೆ, ಕೂತಿರ್ತಾರೆ. ಆದರೆ ಅವನಿಗೆ ತಮ್ಮಂದ್ರೆ ಗೊತ್ತಾಗಲ್ಲ, ತಮ್ಮಂದ್ರೆ ಕಾಣಿಸೋದೇ ಇಲ್ಲ. ಅವಾಗ ಎಲ್ಲಿ ನನ್ನ ತಮ್ಮಂದ್ರು ಅಂದಾಗ ಅವ್ರು ನರಕದಲ್ಲಿ ಇರ್ತಾರೆ ಅಂತೇಳಿ ನರಕ ದರ್ಶನ ಮಾಡಿಸ್ಕೊಂಡು ಬರ್ತಾರೆ. ಅವಾಗ ಶ್ರೀಕೃಷ್ಣ ಧರ್ಮರಾಯ ಹೇಳ್ತಾನೆ, ಯುಧಿಷ್ಠಿರ, ನನಗೆ ಈ ಸ್ವರ್ಗನೇ ಬೇಡ, ನನ್ನ ತಮ್ಮಂದ್ರಿಗೆ ಯಾವ ಸ್ವರ್ಗ ಇಲ್ವೋ ನನಗೂ ಬೇಡ, ನನ್ನನ್ನು ನರಕದಲ್ಲೇ ಬಿಟ್ಬಿಡಿ ಅಂತಾರೆ. ಆವಾಗ ತಮ್ಮಂದ್ರನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ಇದೊಂದು ಕತೆ. ಅದಾದ ಮೇಲೆ ಶ್ರೀಕೃಷ್ಣ ಸ್ವರ್ಗದಲ್ಲಿ ಧರ್ಮರಾಯನಿಗೆ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ನಿನ್ನ ತಮ್ಮಂದ್ರು ಅಂತಾನೆ ಯೋಚನೆ ಮಾಡದೆ ಹೊರತು ಯಾವಾಗಲೂ ನನ್ನನ್ನು ನೆನ್ಕೊಳ್ಳಿಲ್ಲ ನೀನು. ಆದರೆ ಈ ಸ್ವರ್ಗ ಅನ್ನೋದೇನು ಅಂದರೆ ಒಂದು ಲಿಮಿಟ್. ನಿನ್ನ ಪಾಪ ಪುಣ್ಯ ಇರೋ ತನಕ ಇಲ್ಲಿರ್ತೀಯ, ಆಮೇಲೆ ತಿರುಗಿ ವಾಪಸ್ ಹೋಗಬೇಕು ನೀನು ಭೂಮಿಗೆ. ಆದರೆ ನನ್ನ ಲೋಕ, ಸತ್ಯಲೋಕ ಇದೆಯಲ್ಲ, ಅದು ಈ ಸ್ವರ್ಗಕ್ಕಿಂತ ಅತಿಯಾದದ್ದು. ಅದರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನೀನು. ಬರೀ ಸ್ವರ್ಗ ಅಂದ್ಕೊಂಡೇ ಇದ್ಬಿಟ್ಟೆ ಹೊರತು ನಿನ್ನ ತಮ್ಮಂದರು, ನಿನ್ನ ಸ್ವರ್ಗ ಅಂದ್ಕೊಂಡೇ ಇದ್ಬಿಟ್ಟೆ ಹೊರತು ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ಆಗಲಿ, ನೀನು ಇಲ್ಲಿರು ಅಂತ ಹೇಳಿ ಶ್ರೀಕೃಷ್ಣ ಹೋಗ್ತಾನಂತೆ. ಹಾಗೇನೆ ನಾವು ಸ್ವರ್ಗದ ಫಲಾಪೇಕ್ಷೆ ಇಟ್ಕೊಂಡು ಕೆಲಸ ಮಾಡಿದ್ರೂ ಸ್ವರ್ಗನೂ ಒಂದು ಲಿಮಿಟೇ. ಅದ್ರ ಮೀರಿದ್ದು ಇನ್ನೂ ಇದೆ ಅನ್ನೋದನ್ನು ನಮ್ಗೆ ಯೋಚನೆ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವಾಗಲೂ ಒಂದು ಫಲದ ಬಗ್ಗೆ ಯೋಚನೆ ಮಾಡಬೇಡ.
ಬಿ ಇನ್ಫನೈಟ್ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇನ್ಫಿನಿಟಿ ಬಗ್ಗೆ ಯೋಚನೆ ಮಾಡು, ಅದಕ್ಕೂ ಮುಂದೆ ಇದೆ, ಇಷ್ಟೇ ಅಲ್ಲ ನಿಮ್ಮ ಜಗತ್ತು, ಇನ್ನೂ ದೊಡ್ಡದಾಗಿದೆ, ಇನ್ನೂ ಮುಂದೆ ಇದೆ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ 50ನೇ ಶ್ಲೋಕದಲ್ಲಿ ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯೋಗ ಕರ್ಮಸು ಕೌಶಲಂ. ನೀನು ಒಂದು ಕೆಲಸ ಮಾಡೋದ್ರಲ್ಲಿ ನಿನ್ನ ಕೌಶಲ್ಯವನ್ನು ತೋರಿಸಿದ್ರೆ ಅದೇ ಒಂದು ಯೋಗ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ಒಂದು ಯೋಗ ಆಗತ್ತೆ. ಅದೇ ಇಡೀ ಭಗವದ್ಗೀತೆಯ ಸಂದೇಶ ಅಂತ ಅನ್ಕೋಬೋದು. ಯಾವುದೇ ಒಂದು ಸಣ್ಣ ಕೆಲಸ ಆಗಲಿ, ನಿಮಗೆ ಒಂದು ಕಸ ಹೊಡೆಯೋ ಕೆಲಸನೂ ವಹಿಸಿದ್ರೆ ಅದು ಸಣ್ಣ ಕೆಲಸ ಅನ್ಕೋಬೇಡಿ. ಅದು ನಿನಗೆ ಸಿಕ್ಕಿರುವಂತಹ, ದೇವರಿಂದ ಸಿಕ್ಕಿರುವಂತಹ ಒಂದು ಪ್ರಸಾದ. ಅದನ್ನು ತೀರಾ ಅಚ್ಚುಕಟ್ಟಾಗಿ ದೇವರ ಕೆಲಸ ಅಂತ ತಿಳ್ಕೊಂಡು ಮಾಡಿದ್ರೆ ಅದೇ ಅದು ಯೋಗ ಕರ್ಮಸು ಕೌಶಲಂ. ಅದೇ ನಿನಗೆ ಯೋಗ ಆಗತ್ತೆ, ಅದೇ ನಿನಗೆ ಸ್ವರ್ಗ ಆಗತ್ತೆ. ಆ ರೀತಿಯಲ್ಲಿ ನಿನ್ನ ಕೆಲಸವನ್ನು ಮಾಡಬೇಕು. ನೀನು ಫಲಾಪೇಕ್ಷೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ತೀರಾ ಅಲ್ಪ ಬುದ್ಧಿ ಆಗೋಗುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇದನ್ನು ಇಲ್ಲಿ ನೋಡ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕೆಲವು ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.